ಇವಾಗ ನಾನು ನಮ್ಮ ಸಾಫ್ಟ್ವೇರ್ ಬ್ರಾಂಚ್ ಪ್ಯಾನಲ್ಲಿ ಲೋನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೋನ್ ರಿಲೇಟೆಡ್ ಏನಾದರೂ ಡೀಟೇಲ್ಸ್ ಇದ್ದಾಗ ನೀವು ಲೋನ್ ಅಂತ ಆಪ್ಷನ್ ಇದೆ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಲೋನಲ್ಲಿ ಕ್ಲಿಕ್ ಮಾಡಿದಾಗ ಫಸ್ಟು ನಿಮಗೆ ಬರೋದು ಲೋನ್ ಕ್ಯಾಲ್ಕುಲೇಟ್ರ್. ಸೊ ಲೋನ್ ಕ್ಯಾಲ್ಕುಲೇಟ್ರ್ ಬಂದುಬಿಟ್ಟು ನಿಮ್ಮದು ಪರ್ಟಿಕ್ಯುಲರು ಅಮೌಂಟು ಪ್ಲಸ್ ಡೀಟೇಲ್ಸ್ ಎಲ್ಲ ಹಾಕಿ ನಿಮ್ಮದು ಲೋನ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಬೋದು. ಸೊ ಅಮೌಂಟು, ಸೊ ಫಾರ್ ಎಕ್ಸಾಂಪಲ್ ಒಂದು 10,000 ಲೋನ್ ತೊಗೊತಿದ್ದೀನಿ ಅಂದರೆ 10,000, ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟು, ಸೊ ಅದಕ್ಕೆ ಟೆನ್ಯೂರ್ ಎಲ್ಲ ಹಾಕ್ಬಿಟ್ಟು ನೀವಿಲ್ಲಿ ಅದರ ರಿಲೇಟೆಡ್ ಡೀಟೇಲ್ಸ್ ಎಷ್ಟು EMI ಅಮೌಂಟ್ ಏನು ಬರುತ್ತೆ, ಇಂಟ್ರೆಸ್ಟ್ ಅಮೌಂಟು, ಪ್ರಿನ್ಸಿಪಲ್ ಅಮೌಂಟ್ ಏನು, ಸೊ ಅದರ ಡೀಟೇಲ್ಸನ್ನೆಲ್ಲ ನೀವು ಇಲ್ಲಿ ತೊಗೋಬೋದು. ಸೊ ಅದೇ ಥರ ನೆಕ್ಸ್ಟ್ ನಿಮಗೆ ಸಿಗೋದು ಅಪ್ಲೈ ಲೋನ್. ಸೊ ಇಲ್ಲಿ ಬಂದುಬಿಟ್ಟು ನೀವು ಲೋನ್ನ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಫಸ್ಟು ನಿಮಗೆ ವಿತ್ EMI, ವಿತೌಟ್ EMI, ಗೋಲ್ಡ್ ಲೋನು, ನಾರ್ಮಲ್ ಗ್ರೂಪ್ ಲೋನು, ಗೋಲ್ಡ್ ಲೋನು ಅಂತ ಇರುತ್ತೆ. ಸೊ ನಿಮಗೆ ಯಾವುದ್ರ ನಿಮ್ಮ ಪ್ಲ್ಯಾನ್ ಬೇಸಿಸ್ ಮೇಲೆ ನಿಮ್ಗೆ ಯಾವ ಥರ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ ಇಲ್ಲಿ ವಿತ್ EMI ಅಲ್ಲಿ ಹೋಗ್ಬಿಟ್ಟು ಓಕೆ, ಸೊ ಇಲ್ಲಿ ಮೆಂಬರ್ ನಂಬರ್ ಹಾಕಬೇಕಾಗುತ್ತೆ. ಯಾವ ಕಸ್ಟಮರ್ ಅಕೌಂಟ್ ಓಪನ್ ಮಾಡ್ತೀರಾ ಆ ಕಸ್ಟಮರ್ ಮೆಂಬರ್ ನಂಬರ್ ಹಾಕಬೇಕಾಗತ್ತೆ. ಸೊ ಅದಾದಮೇಲೆ ಇಲ್ಲಿ ಲೋನ್ ಪ್ರಾಡಕ್ಟು, ಯಾವ ಲೋನನ್ನು ನೀವು ಅಪ್ಲೈ ಮಾಡ್ತಿದ್ದೀರಲ್ಲ ಆ ಲೋನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಲೋನ್ ಪ್ರಾಡಕ್ಟ್ನ. ಸೊ ಅದೇ ಥರ ಇಲ್ಲಿ ಲೋನು ಇಂಟ್ರೆಸ್ಟ್ ಹಾಕಬೇಕು, ಫ್ಲ್ಯಾಟಾ ಡಿಕ್ಲೈನಿಂಗ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಫ್ಲ್ಯಾಟ್ ಲೋನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ಲೋನ್ ಪರ್ಪಸು, ಯಾವ ಪರ್ಪಸ್ ಲೋನ್ ಇದೆ, ಇದ್ರ ಪರ್ಪಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಅದಾದಮೇಲೆ ಇಲ್ಲಿ ಲೋನ್ ಅಮೌಂಟ್, ಎಷ್ಟು ಅಮೌಂಟನ್ನು ನೀವು ಲೋನ್ ಅಪ್ಲೈ ಮಾಡ್ತಿದ್ದೀರಲ್ವ, ಸೊ ಆ ಅಮೌಂಟ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು 25,000 ರುಪೀಸ್ ಲೋನ್ಗೆ ಅಪ್ಲೈ ಮಾಡ್ತಿದ್ದೀನಿ. ಓಕೆ, 25,000 ಅಮೌಂಟು, ಲೋನ್ ಅಪ್ಲೈ ಡೇಟು ಯಾವಾಗ ನೀವು ಅಪ್ಲೈ ಮಾಡ್ತಿದ್ದೀರಲ್ಲ ಆ ಲೋನ್ ಅಪ್ಲೈ ಡೇಟ್ನ ಇಲ್ಲಿ ಹಾಕಬೇಕಾಗತ್ತೆ. ಸೊ ನಾನು January 1st 15th ಲೋನ್ ಅಪ್ಲೈ ಮಾಡ್ತಿದ್ದೀನಿ. ಓಕೆ, ಸೊ ಅದೇ ಆದಮೇಲೆ ನಿಮ್ಮದು ಲೋನ್ದು ಫ್ರೀಕ್ವೆನ್ಸಿ, ಮಂತ್ಲಿನಾ, ವೀಕ್ಲಿನಾ, ಬೈ ವೀಕ್ಲಿನಾ, ಫೋರ್ಟ್ ನೈಟಾ, ಮಂತ್ಲಿನ, ಅದರ್ನ ಡೀಟೇಲ್ಸ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಅದೇ ಥರ ನಿಮಗೆ ಟೆನ್ಯೂರ್ ಎಷ್ಟು ಮಂತಿಗೆ ಇದೆ ಅದು ಮಂತ್ನಲ್ಲಿ ನೀವು ಆ್ಯಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 12 ತಿಂಗಳಿದೆ, 12 ತಿಂಗಳು ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಕಲೆಕ್ಟರ್ ಯಾರಾದರೂ ಇದೆ ಕಲೆಕ್ಟರ್ ಸೆಲೆಕ್ಟ್ ಮಾಡಬೇಕು. ಸೊ ಅದಾದಮೇಲೆ ಲೋನ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು. ಸೊ ಅಪ್ಲೈ ಮಾಡಿದ ಮೇಲೆ ನಂದು ಲೋನು March 30 ಸ್ಟಾರ್ಟ್ ಆಗಬೇಕು. ಸೊ March 30 ನಾನು ಹಾಕ್ತೀನಿ. ಓಕೆ, ಸೊ ಅದಾದಮೇಲೆ ವಿತ್ LNC ಅಕೌಂಟು, ವಿತೌಟ್ LNC ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ಅದಾದಮೇಲೆ ಇಲ್ಲಿ ಚೆಕ್ EMI ಅಂತ ಇದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಚೆಕ್ EMI ಅಂತ ಕ್ಲಿಕ್ ಮಾಡಿದ ಮೇಲೆ ಅದರ ಬೇಸಿಸ್ ಮೇಲೆ ನಿಮ್ಮ ಲೋನ್ EMI ಸ್ಟಾರ್ಟ್ ಡೇಟಿಂದ ನಿಮ್ಮದು ಡೀಟೇಲ್ಸ್ ತೋರಿಸ್ತಾ ಬರುತ್ತೆ. ಏನು EMI ಅಮೌಂಟು, ಇಂಟ್ರೆಸ್ಟ್ ಅಮೌಂಟ್ ಏನು, ಸೊ ಇಂಟ್ರೆಸ್ಟ್ ಅಮೌಂಟ್ ಏನು ಅದರ ಡೀಟೇಲ್ಸು, ಅದಾದಮೇಲೆ ಇನ್ನೇನು ಅಮೌಂಟ್ ಎಷ್ಟು, ಇಂಟ್ರೆಸ್ಟ್ ಎಷ್ಟು ಬರುತ್ತೆ, EMI ಏನು, ಪ್ರಿನ್ಸಿಪಲ್ ಅಮೌಂಟ್ ಏನು ಅದೆಲ್ಲ ಬರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನಿಮಗೆ ನೆಕ್ಸ್ಟು ಕ್ರಿಯೇಟ್ ಲೋನ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಲೋನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟು ನಿಮಗೆ ಕ್ರಿಯೇಟ್ ಲೋನ್ ಫಾರ್ ಅಪ್ರೂವಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ ಇದು ಲೋನು ಅಪ್ರೂವಲ್ಗೆ ಹೋಗುತ್ತೆ ಅಡ್ಮಿನ್ ಪ್ಯಾನಲ್ಗೆ. ಸೊ ನಾನು ನಿಮಗೆ ಮೊದಲೇ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಅಡ್ಮಿನ್ ಪ್ಯಾನಲಲ್ಲಿ ಲೋನ್ ಅಪ್ರೂವಲ್ಗೆ ನಿಮ್ಮ ಲೋನ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅಲ್ಲಿಂದ ಲೋನು ನೀವು ಅಪ್ರೂವ್ ಮಾಡ್ಕೋಬೋದು. ಸೊ ಅಲ್ಲಿ ಲೋನ್ ಅಪ್ರೂವ್ ಮಾಡುವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ನೀವು ಕ್ಯಾಶು, ಚೆಕ್ಕು, ಟ್ರಾನ್ಸ್ಫರು ಅಥವಾ ನೆಫ್ಟ್ ಎಲ್ಲ ಮಾಡ್ಕೋಬೋದು. ಸೊ ಇನ್ ಕೇಸ್ ಕಸ್ಟಮರ್ ಏನಾದರೂ ಲೋನ್ನ ಕ್ಯಾಶಲ್ಲಿ ನೀವೇನಾದರೂ ಡಿಸ್ಬರ್ಸ್ ಮಾಡಿದರೆ, ಸೊ ಇಲ್ಲಿ ನಿಮಗೆ ಲೋನ್ ಡಿಸ್ಬರ್ಸ್ಮೆಂಟ್ ಅಂತ ಇದೆ, ಲೋನ್ ಡಿಸ್ಬರ್ಸ್ಮೆಂಟ್ ಪೇಮೆಂಟ್ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಆ ಲೋನ್ನ ಡಿಸ್ಬರ್ಸ್ ಮಾಡಬೇಕು. ಓನ್ಲಿ ಕ್ಯಾಶಲ್ಲಿದ್ದರೆ ಮಾತ್ರ ನೀವು ಬ್ರ್ಯಾಂಚಿಗೆ ಬಂದು ಆ ಲೋನ್ನ ಡಿಸ್ಬರ್ಸ್ ಮಾಡಬೇಕಾಗತ್ತೆ. ಇನ್ ಕೇಸ್ ಕ್ಯಾಶಲ್ಲಿ ಇಲ್ಲ, ನೀವು ಚೆಕ್ಕು, ಟ್ರಾನ್ಸ್ಫರು, ನೆಫ್ಟ್ ಇದ್ದರೆ ಡೈರೆಕ್ಟ್ ಅಡ್ಮಿನ್ ಪ್ಯಾನಲಿಂದನೇ ಮಾಡ್ಕೋಬೋದು. ಸೊ ಇಲ್ಲಿಂದ ಸೆಂಡ್ ಫಾರ್ ಅಪ್ರೂವಲ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿ ಆ ಲೋನ್ನ ಡಿಸ್ಬರ್ಸ್ಗೆ ಕಳಿಸ್ಬೋದು. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಲೋನಲ್ಲಿ ಮತ್ತೇನು ಸಿಗುತ್ತೆ ಅಂತಂದರೆ, ಲೋನಲ್ಲಿ ವ್ಯೂ ಅಪ್ಲಿಕೇಶನ್ಸು, ನೀವು ಯಾವ್ಯಾವ ಲೋನ್ ಅಪ್ಲೈ ಮಾಡಿದ್ದೀರಾ ಅದರಲ್ಲಿ ವ್ಯೂ ಅಪ್ಲಿಕೇಶನ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಅಪ್ಲೈ ಮಾಡಿರೋ ಲೋನ್ಸ್ದ ಡೀಟೇಲ್ಸ್ ಎಲ್ಲ ನೀವು ಕಲೆಕ್ಟ್ ಮಾಡಿ ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಯಾವ್ಯಾವ ಲೋನ್ ಅಪ್ಲೈ ಮಾಡಿದ್ದೀರಾ ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನಾನು ಲೋನ್ ಅಪ್ಲೈ ಮಾಡಿದ್ದೀನಿ. ಸೊ ಅದರ ಇಲ್ಲಿ ಮ್ಯಾನೇಜ್ ಅಂತ ಇದೆ. ಸೊ ಇಲ್ಲಿ ಮ್ಯಾನೇಜಲ್ಲಿ ಹೋಗಿ ಸೊ ನೀವು ಅದರ ಲೋನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಲ್ಲ ಆ್ಯಡ್ ಮಾಡ್ಕೋಬೇಕು. ಆ್ಯಪ್ ಇನ್ಫೋ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಕೋಬೋದು. ಅಂದರೆ ನಿಮ್ಮದು ಲೋನ್ ರಿಲೇಟೆಡ್ ಏನು ಡಾಕ್ಯುಮೆಂಟ್ಸ್ ಇರ್ತಾವಲ್ಲ, ಸೊ ಆ ಡಾಕ್ಯುಮೆಂಟ್ಸನ್ನು ಇಲ್ಲೆಲ್ಲ
ಅಪ್ಲೋಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಡಾಕ್ಯುಮೆಂಟ್ ಲಿಸ್ಟಲ್ಲಿ ಡಾಕ್ಯುಮೆಂಟ್ ಕ್ಯಾಟಗರಿ ಇಲ್ಲಿ ನೋಡಿ, ನಿಮ್ಮ ಫೋಟೋ, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಇಂದೇನೇನು ಡಾಕ್ಯುಮೆಂಟ್ಸು ಇದೆ ಇಲ್ಲ ಆ ಡಾಕ್ಯುಮೆಂಟ್ಸ್ ಎಲ್ಲನೂ ಒಂದೊಂದಾಗಿ ನೀವೆಲ್ಲನೂ ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಆ್ಯಡ್ ಅಂತ ಇರುತ್ತೆ, ಪ್ರತಿಯೊಂದು ಹೋಗಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಅದೇ ಥರ ಇಲ್ಲಿ ಸಪ್ರೇಟಾಗಿ ಇಲ್ಲಿ ಹೊರಗಡೆ ಬಂದಬೇಕಾದ್ರೂ ನೀವು ಅದನ್ನು ಲೋನ್ನ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೋಬೋದು. ಸೊ ನಿಮಗೆ ಯಾವಾಗಲೇ ಹೇಳಿದ ಪ್ರಕಾರ ಕ್ಯಾಶಲ್ಲಿ ಬಂದಿರೋದು, ಕ್ಯಾಶಲ್ಲಿ ಡಿಸ್ಬರ್ಸ್ ಮಾಡಿರೋದು ಬ್ಯಾಂಕಿಂದ ನೀವು ಲೋನ್ ಅಪ್ರೂವ್ ಮಾಡೋಕ್ಕಾಗತ್ತೆ. ಸೊ ಅದು ಬ್ರ್ಯಾಂಚಿಂದ, ಸೊ ಆ ಬ್ರ್ಯಾಂಚಿಗೆ ಡಿಸ್ಬರ್ಸ್ಮೆಂಟ್ ಪೆಂಡಿಂಗ್ ಡಿಸ್ಬರ್ಸ್ಮೆಂಟ್ ಅಂತ ಇರುತ್ತೆ. ಸೊ ಇಲ್ಲಿಂದ ಬಂದು ಬೇಕಾದರೆ ನೀವು ಲೋನ್ನ ಯಾವ್ಯಾವ ಲೋನು ಡಿಸ್ಬರ್ಸ್ಮೆಂಟು ಪೆಂಡಿಂಗ್ ಇದೆ ಅವನ್ನೆಲ್ಲ ನೀವು ಇಲ್ಲಿಂದ ಚೆಕ್ ಮಾಡ್ಕೋಬೋದು. ಸೊ ಅದಾದಮೇಲೆ ರೀಪೇಮೆಂಟ್ ಶೆಡ್ಯೂಲ್ ಅಂದರೆ ಒಂದು ಪರ್ಟಿಕ್ಯುಲರ್ ಲೋನ್ದು, ಫಾರ್ ಎಕ್ಸಾಂಪಲ್ ಲೋನ್ ಹೋಗ್ಬಿಟ್ಟು ಸೊ ಕಸ್ಟಮರ್ದು ಲೋನ್ ನಂಬರು ಅಥವಾ ಮೊಬೈಲ್ ನಂಬರು ಏನಾದರೂ ಹಾಕಿ ಅಥವಾ ನೀವು ಅದರಲ್ಲಿ ರೀಪೇಮೆಂಟ್ ಶೆಡ್ಯೂಲ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಪರ್ಟಿಕ್ಯುಲರ್ ಕಸ್ಟಮರ್ದು ಯಾವ್ಯಾವ ಲೋನ್ ಅಪ್ಲೈ ಮಾಡಿದರೆ ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ಸೊ ಅಲ್ಲಿ ವ್ಯೂ EMI ಡೀಟೇಲ್ಸ್, ಇವಾಗ ಪರ್ಟಿಕ್ಯುಲರ್ ಲೋನ್ ನಂಬರ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ವ್ಯೂ EMI ಡೀಟೇಲ್ಸ್ ಅಂತ ಹೋಗಿ ಕ್ಲಿಕ್ ಮಾಡಿದರೆ ಆ ಪರ್ಟಿಕ್ಯುಲರ್ ಲೋನ್ದು ನಿಮಗೆ ರೀಪೇಮೆಂಟ್ ಶೆಡ್ಯೂಲ್ ನಿಮ್ಗೆ ಕಾಣಿಸುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಯಾವ್ಯಾವ ಮಂತ್ ಎಷ್ಟೆಷ್ಟು ಅವನು ಪೇ ಮಾಡಬೇಕು, ಪ್ರಿನ್ಸಿಪಲ್ ಅಮೌಂಟು, ಇದು ಪೇಡ ಅನ್ಪೇಡ ಅದರ ಡೀಟೇಲ್ಸ್ ಎಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಈ ಥರ ನೀವು ಲೋನ್ದು ರೀಪೇಮೆಂಟ್ ಶೆಡ್ಯೂಲ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ಅದಾದಮೇಲೆ ಈ ಲೋನಲ್ಲಿ ನಿಮಗೆ ಸಿಗೋದು ನೆಕ್ಸ್ಟು ಆ್ಯಡ್ ಚಾರ್ಜಸ್ ಟು ಲೋನು. ಒಂದು ಪರ್ಟಿಕ್ಯುಲರ್ ಲೋನ್ಗೆ ನೀವು ಏನಾದರೂ ಚಾರ್ಜಸ್ ಎಲ್ಲ ಆ್ಯಡ್ ಮಾಡಬೇಕಂದ್ರೆ ಆ ಪರ್ಟಿಕ್ಯುಲರ್ ಲೋನ್ ನಂಬರ್ನ ಆ್ಯಡ್ ಮಾಡಿ. ಸೊ ಅದಕ್ಕೆ ನೀವು ಚಾರ್ಜಸ್ ಎಲ್ಲ ನೀವು ಆ್ಯಡ್ ಮಾಡ್ಬೋದು. ಸೊ ಅದೇ ಥರ ಆ್ಯಡ್ ಚಾರ್ಜ್, ಡಾಕ್ಯುಮೆಂಟ್ ಚಾರ್ಜ್ ಇತ್ತು, ಅಮೌಂಟ್ ಎಷ್ಟು, ಸೊ ಯಾವ ಡೇಟಿಗೆ ರಿಮಾರ್ಕ್ಸ್ ಎಲ್ಲ ಆ್ಯಡ್ ಮಾಡಿ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಚಾರ್ಜಸ್ ಎಲ್ಲನೂ ನೀವು ಆ್ಯಡ್ ಮಾಡ್ಕೋತಾ ಹೋಗ್ಬೋದು. ಸೊ ಅದೇ ಥರ ನೆಕ್ಸ್ಟು ಇನ್ನೇನು ಯಾವ್ಯಾವ ಲೋನಿಗೆ ಏನೇನು ಚಾರ್ಜಸ್ ಆ್ಯಡ್ ಮಾಡಿದರೆ ಅದನ್ನು ವ್ಯೂ ಲೋನ್ ಡಾಕ್ಯುಮೆಂಟ್ಸ್ ರಿಪೋರ್ಟಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಪ್ರತಿಯೊಂದು ಅದರ್ ಚಾರ್ಜಸ್ಸು ಬೇರೆ ಬೇರೆ ಯಾವ್ಯಾವ ಲೋನ್ಗೆ ಲೋನ್ ನಂಬರ್ ಬರ್ತಿರುತ್ತೆ, ಆ ಪರ್ಟಿಕ್ಯುಲರ್ ಲೋನ್ಗೆ ಇನ್ನೇನು ನಾವು ಡಾಕ್ಯುಮೆಂಟ್ ಚಾರ್ಜಸ್ ಎಲ್ಲ ತೊಗೊಂಡಿದ್ದೀವಿ ಅದೆಲ್ಲ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದಾದರೆ ಫೋರ್ ಕ್ಲೋಸರ್ ಲೋನ್ ಅಂದರೆ ಇವಾಗ ನಿಮಗೆ ಪರ್ಟಿಕ್ಯುಲರ್ ಟರ್ಮ್ ಟೆನ್ಯೂರ್ ಮುಗಿಯೋಕ್ಕಿಂತ ಮುಂಚೆನೇ ಯಾರಾದರೂ ಲೋನ್ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಬಂದರೆ ಸೊ ಆ ಲೋನ್ನ ನೀವು ಇಲ್ಲಿ ಫೋರ್ ಕ್ಲೋಸ್ ಮಾಡ್ಕೋಬೋದು. ಫೋರ್ ಕ್ಲೋಸ್ ಮಾಡ್ಕೊಳಕ್ಕೆ ಬಂದಾಗ ಸೊ ಇಲ್ಲಿ ವ್ಯೂ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ 2 ಟೈಪ್ ಸಿಗುತ್ತೆ ಲೋನ್ ಫೋರ್ ಕ್ಲೋಸರಲ್ಲಿ. ಫೋರ್ ಕ್ಲೋಸರಲ್ಲಿ ಪ್ರಿನ್ಸಿಪಾಲ್ಟಿ ರಿಲೇಟ್ ಅವ್ರು ಫುಲ್ EMI ಪೇಮೆಂಟ್ ಕಲೆಕ್ಷನ್ ಮಾಡಿಕೊಂಡು ನೀವು ಫೋರ್ ಕ್ಲೋಸ್ ಮಾಡ್ಕೋತೀರಾ, ಅಥವಾ ಅವ್ರದ್ದು ಪ್ರಿನ್ಸಿಪಾಲ್ ಎಲ್ಲಿವರೆಗೂ ಏನು ಪ್ರಿನ್ಸಿಪಾಲ್ ಅಮೌಂಟ್ ಇದೆ ಅದನ್ನ ಅಷ್ಟೇ ಕಲೆಕ್ಷನ್ ಮಾಡಿಕೊಂಡು ನೀವು ಇದು ಮಾಡ್ತೀರಾ, ಅದ್ರ ಬೇಸ್ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನೀವು ಫೋರ್ ಕ್ಲೋಸರ್ಗೆ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಅಡ್ಮಿನ್ ಪ್ಯಾನಲ್ಗೆ. ಸೊ ಅಲ್ಲಿಂದ ಅವ್ರು ಅಪ್ರೂವ್ ಮಾಡಿದ ಮೇಲೆ ನಿಮ್ಮದು ಲೋನು ಫೋರ್ ಕ್ಲೋಸರ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ವೇವ್ ಆಫ್ ಮಾಡೋಕ್ಕೆ ಆಪ್ಷನ್ ಇದೆ. ಸೊ ವೇವ್ ಆಫ್ ಬೇಕಂತಂದ್ರೆ ನೀವು ಚಾರ್ಜಸ್ ಎಲ್ಲ ವೇವ್ ಆಫ್ ಎಲ್ಲ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ನಿಮಗೆ ಲೋನ್ ಮಾಡೆಲ್ ಸಿಗುತ್ತೆ. ಸೊ ನೆಕ್ಸ್ಟ್ ಲೋನ್ ರಿಪೋರ್ಟಿಂಗ್ ಸಿಗುತ್ತೆ. ಸೊ ಲೋನ್ ರಿಪೋರ್ಟಿಂಗಿಂತ ಮುಂಚೆ ನಾನು ನಿಮಗೆ ಲೋನ್ EMI ಕಲೆಕ್ಷನ್ ಬಗ್ಗೆ ಹೇಳ್ತೀನಿ. ಸೊ ಲೋನ್ EMI ಕಲೆಕ್ಷನ್ಗೆ ನಿಮಗೆ ಇಲ್ಲಿ ಟ್ರಾನ್ಸಾಕ್ಷನಲ್ಲಿ ನಿಮಗೆ ಲೋನ್ EMI ಪೇಮೆಂಟ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಲೋನ್ EMIನ ಕಲೆಕ್ಷನ್ ಮಾಡ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಲೋನ್ ನಂಬರ್ ಹಾಕ್ಬಿಟ್ಟು ಯಾವ ಡೇಟಿಗೆ ನೀವು ಕಲೆಕ್ಷನ್ ಮಾಡ್ತಿದ್ರಲ್ಲ ಆ ಲೋನ್ ನಂಬರು, ಅಮೌಂಟ್ ಏನಿದೆ, ಸೊ ಯಾವ ಡೇಟಿಗೆ ಕಲೆಕ್ಷನ್ ಮಾಡ್ತಿದ್ರೆ ಪೇಮೆಂಟ್ ಮೋಡ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಅಂತ ಕೊಟ್ಟರೆ ಹರೀಶ್ ಅವರು 1 to pay ಅಂತ ಕನ್ಫರ್ಮೇಷನ್ ಕೇಳುತ್ತೆ.
ನೀವು ಓಕೆ ಅಂತ ಕೊಟ್ಟರೆ ಆ ಪರ್ಟಿಕ್ಯುಲರ್ ಒಂದು EMI ಪೇಮೆಂಟ್ ಆಗುತ್ತೆ. ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಆ ಪೇಮೆಂಟ್ನ ಅಪ್ರೂವ್ ಮಾಡ್ಕೋಬೋದು. ಲೋನ್ EMI ಪೇಮೆಂಟ್ ಮಾಡಿರೋದನ್ನು ನೀವು ಇಲ್ಲಿ ಬಂದು ಅಪ್ರೂವ್ ಮಾಡ್ಕೋಬೋದು. ಓಕೆ, ಸೊ ಇದು ಲೋನ್ EMI ಪೇಮೆಂಟ್ ಆಯಿತು. ಸೊ ಅದಾದಮೇಲೆ ಲೋನ್ ರಿಪೋರ್ಟಿಂಗಲ್ಲಿ ನಿಮಗೆ ಓವರ್ ಡ್ಯೂ ರಿಪೋರ್ಟು, ಅಂದರೆ ಇವಾಗ ಯಾವ ಕಸ್ಟಮರ್ದು ಓವರ್ ಡ್ಯೂ ಆಗಿದೆ, ಸೊ ಅವ್ರ ರಿಲೇಟೆಡ್ ರಿಪೋರ್ಟ್ ನಿಮಗೆ ಸಿಗುತ್ತೆ. ಸೊ ಫ್ರಮ್ ಡೇಟ್ ಟು ಡೇಟ್ ಕೊಟ್ಟರೆ ಪರ್ಟಿಕ್ಯುಲರ್ ಆ ಪೀರಿಯಡಿಂದ ಆ ಪೀರಿಯಡ್ವರೆಗೂ ನಿಮಗೆ ಎಷ್ಟು ಕಸ್ಟಮರ್ದು ಓವರ್ ಡ್ಯೂ ಆಗಿದೆ ಅದರ ರಿಲೇಟೆಡ್ ರಿಪೋರ್ಟ್ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಿಮ್ಮ ಕಸ್ಟಮರ್ ನೇಮು, ಯಾವ ಲೋನು, ಇಂಟ್ರೆಸ್ಟ್ ಅಮೌಂಟ್ ಏನು, ಸೊ ಓವರ್ ಡ್ಯೂ ಚಾರ್ಜಸ್ ಎಷ್ಟಾಗಿದೆ ಅವ್ರಿಗೆ ಸಿಗುತ್ತೆ. ಸೊ ಅದೇ ಥರ ಲೋನ್ ಅಕೌಂಟ್ ಡೀಟೇಲ್ಸು, ಪರ್ಟಿಕ್ಯುಲರ್ ಲೋನ್ದು ಅಕೌಂಟ್ ಡೀಟೇಲ್ಸ್ ಏನಿದೆ ಅದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಆ ಲೋನ್ದು ಆ್ಯಕ್ಟಿವ್ ಇದೆಯಾ, ಕ್ಲೋಸ್ಡ್ ಇದೆಯಾ, ಅವ್ರದ್ದೇನು ಏನೇನು ಆ ಲೋನ್ದು ಸ್ಟೇಟಸ್ ಏನಿದೆ ಅದ್ರ ರಿಲೇಟೆಡ್ ರಿಪೋರ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಸಿಗುತ್ತೆ ಲೋನು, ಡಿಸ್ಬರ್ಸ್ಮೆಂಟು, ಪ್ರೊಸೆಸಿಂಗ್ ಫೀಸು, ರಿಸ್ಕ್ ಫಂಡ್ ಫೀಸು ಏನೇನು ತೊಗೊಂಡಿದ್ದೀರಾ. ಸೊ ಅದಾದಮೇಲೆ ನಿಮಗೆ ವೇವ್ ಆಫ್ ಏನಾದರೂ ಮಾಡಿದರೆ ಎಷ್ಟಿದೆ, ಫೈನಲ್ ಅಮೌಂಟ್ ಇದೆ, ಕ್ಲೋಸರ್ ಆಗಿದ್ದರೆ ಕ್ಲೋಸರ್ ಡೇಟ್ ಇಲ್ಲಿ ಬರುತ್ತೆ. ಓಕೆ, ಓಕೆ ಇದಾದಮೇಲೆ ನೆಕ್ಸ್ಟು ಲೋನ್ ಬ್ಯಾಲೆನ್ಸಸ್ಸು, ಯಾವ ಕಾಸ್ಟ್ ಲೋನ್ದು ಇನ್ನೂ ಬ್ಯಾಲೆನ್ಸ್ ಪೆಂಡಿಂಗ್ ಇದೆ ಅದರ ರಿಲೇಟೆಡ್ ರಿಪೋರ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ಡೇಟ್ ಕೊಟ್ಟು ಯಾವ ಡೇಟ್ ಕೊಟ್ಟು ನೀವು ಆ ಡೇಟ್ವರೆಗೂ ಸರ್ಚ್ ಮಾಡಿದರೆ ಆ ಡೇಟ್ವರೆಗೂ ಯಾವ ಲೋನ್ದು ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಸೊ ಅದನ್ನು ನಿಮ್ಗೆ ಸಿಗುತ್ತೆ. ಅದನ್ನು ನೀವು ಪರ್ಟಿಕ್ಯುಲರ್ ಲೋನ್ ಪ್ರಾಡಕ್ಟ್ ಬೇಸಿಸ್ ಮೇಲೂ ನೀವು ಸರ್ಚ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮ್ಗೆ ಇದು ನೋಡ್ತಿರ್ಬೋದು. ಸೊ ಈ ಪರ್ಟಿಕ್ಯುಲರ್ ಲೋನ್ದು ಎಷ್ಟೆಷ್ಟು ಬ್ಯಾಲೆನ್ಸ್ ಇದೆ ಇದು ರಿಪೋರ್ಟ್ ಈ ಥರ ಸಿಗುತ್ತೆ. ಸೊ ಇದನ್ನು ನೀವು ಎಕ್ಸ್ಪೋರ್ಟ್ PDF ವರ್ಡ್ ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಸೊ ಅದೇ EMI ಡ್ಯೂ ರಿಪೋರ್ಟ್, ಯಾವ ಕಸ್ಟಮರ್ದು EMI ಡ್ಯೂ ರಿಪೋರ್ಟ್ ಇದೆ ಸೊ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಪರ್ಟಿಕ್ಯುಲರ್ ಲೋನ್ ನಂಬರ್ ಹಾಕಿ ಸರ್ಚ್ ಮಾಡ್ಬೋದು, ಅಥವಾ ಯಾವ ಡೇಟ್ ಬೇಕೋ ಆ ಡೇಟ್ ಕೊಟ್ಟು ಸರ್ಚ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಆ ಡೇಟ್ವರೆಗೂ ಯಾವ್ಯಾವ ಲೋನ್ದು ಎಷ್ಟೆಷ್ಟು EMI ಡ್ಯೂ ಇದೆ ಅದರ ರಿಪೋರ್ಟ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಲೋನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಚೆಕ್ ಬಾಕ್ಸನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಅಂತ ಕೊಟ್ಟರೆ ಎಲ್ಲ ಕಸ್ಟಮರ್ಸ್ ಮೆಸೇಜಸ್ ಎಲ್ಲ ಹೋಗುತ್ತೆ. ಓಕೆ, ಸೊ ಅದಾದಮೇಲೆ ಲೋನ್ EMI ಪೇಮೆಂಟ್ ಎಸ್ಟಿಮೇಷನ್, ಅಂದರೆ ಯಾವ ಈ ಲೋನಿಂದ ಎಷ್ಟು ಅಮೌಂಟ್ ಬಾಕಿ ಇದೆ ಸೊ ಅದನ್ನು ಎಸ್ಟಿಮೇಷನ್ ಇಲ್ಲಿ ಸಿಗುತ್ತೆ ಸರ್ ನಿಮಗೆ. ಯಾವ ಲೋನಿಂದ ಎಷ್ಟು EMI ಇನ್ನೂ ಕಲೆಕ್ಷನ್ ಮಾಡೋದಿದೆ, ಎಷ್ಟು ಬರ್ಬೋದು, ಸೊ ಅದನ್ನು ಎಸ್ಟಿಮೇಷನ್ ಎಲ್ಲ ನಿಮಗೆ ಈ ಲೋನ್ EMI ಎಸ್ಟಿಮೇಷನಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಓಕೆ, ಅದಾದಮೇಲೆ ಫ್ಯೂ ಲೋನ್ ಸಮರಿ ರಿಪೋರ್ಟು, ಅಂದರೆ ಒಂದು ಪರ್ಟಿಕ್ಯುಲರ್ ಲೋನ್ದು ಅದರದ್ದು ಸಮರಿ ರಿಪೋರ್ಟ್ ಏನಿದೆ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ಫ್ರಮ್ ಡೇಟ್ ಟು ಡೇಟ್ ಕೊಟ್ಟು ಪರ್ಟಿಕ್ಯುಲರ್ ಒಂದು ಲೋನ್ದು ಪರ್ಟಿಕ್ಯುಲರ್ ಲೋನ್ದು ಸರ್ಚ್ ಮಾಡ್ಬೋದು, ಅಥವಾ ಓವರಾಲ್ ಆಗಿ ನೀವು ಸರ್ಚ್ ಮಾಡ್ಕೋಬೋದು. ಸೊ ಅಲ್ಲಿ ಒಂದು ಏನು ಡೀಟೇಲ್ಸ್ ಇದೆ ಅದರ ಸಮರಿ ರಿಪೋರ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಎಷ್ಟು ಕೊಟ್ಟಿದ್ರು, ಎಷ್ಟು ಬಾಕಿ ಇದೆ, ಸೊ ಅದರ ರಿಲೇಟೆಡ್ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ಸೊ ಇಷ್ಟು ಲೋನ್ ರಿಪೋರ್ಟಿಂಗಲ್ಲಿ ಸಿಗುತ್ತೆ. ಸೊ ಅದಾದಮೇಲೆ ನಿಮಗೆ ಸಿಗೋದು ಲೋನ್ದು ಸ್ಟೇಟ್ಮೆಂಟು, ಒಂದು ಪರ್ಟಿಕ್ಯುಲರ್ ಲೋನ್ದು ಕಂಪ್ಲೀಟ್ ಸ್ಟೇಟ್ಮೆಂಟ್ ಬೇಕಂದರೆ ಲೋನ್ ಸ್ಟೇಟ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ಪ್ರಿಂಟಲ್ಲಿ ಬಂದುಬಿಟ್ಟು ನೀವು ಲೋನ್ ನಂಬರ್ ಹಾಕಿ ಫ್ರಮ್ ಡೇಟ್ ಟು ಡೇಟ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಲೋನ್ದು ನಿಮಗೆ ಫುಲ್ ಸ್ಟೇಟ್ಮೆಂಟು ಸಿಗುತ್ತೆ. ಸೊ ಈ ಥರ ನಿಮಗೆ ಒಂದು ಪರ್ಟಿಕ್ಯುಲರ್ ಲೋನ್ದು ಸ್ಟೇಟ್ಮೆಂಟ್ ಸಿಗುತ್ತೆ. ಓಕೆ, ಇದನ್ನು PDF ವರ್ಡ್ ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ಇಂಟ್ರೆಸ್ಟ್ ರಿಪೋರ್ಟು, ಯಾವ ಲೋನ್ದು ಎಷ್ಟೆಷ್ಟು ಇಂಟ್ರೆಸ್ಟ್ ಕಲೆಕ್ಷನ್ ಆಗಿದೆ ಸೊ ಅದರ ಇಂಟ್ರೆಸ್ಟ್ ರಿಪೋರ್ಟಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಲೋನ್ ನಂಬರ್ ಹಾಕಿ ಫ್ರಮ್ ಡೇಟ್ ಟು ಡೇಟ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಲೋನ್ದು ಇಂಟ್ರೆಸ್ಟ್ ರಿಪೋರ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಯಾವ ಡೇಟಿಗೆ ಎಷ್ಟು ಇಂಟ್ರೆಸ್ಟ್ ಕಲೆಕ್ಷನ್ ಆಗಿದೆ ಅದ್ರ ರಿಪೋರ್ಟ್ ಇಲ್ಲಿ ಸಿಗುತ್ತೆ. ಸೊ ಅದಾದಮೇಲೆ ಕಲೆಕ್ಷನ್ ಶೀಟು, ಯಾವ ಲೋನಿಂದ ಎಷ್ಟು ಅಮೌಂಟ್ ಕಲೆಕ್ಷನ್ ಬೇಕೋ ಸೊ ಈ ಕಲೆಕ್ಷನ್ ಶೀಟಲ್ಲಿ ಸಿಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಕಲೆಕ್ಷನ್ ಶೀಟಲ್ಲಿ ತಕ್ಕೋಬೋದು. ಸೊ ಕಲೆಕ್ಷನ್ ಡೇಟ್ ಆಫ್ ಕಲೆಕ್ಷನ್ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಸೊ
ಸೊ ಪರ್ಟಿಕ್ಯುಲರ್ ಒಂದು ಎಷ್ಟು ಅಮೌಂಟ್ ಕಲೆಕ್ಷನ್ ಮಾಡಬೇಕು ಅದರ ರಿಪೋರ್ಟ್ ಸಿಗುತ್ತೆ. PDF Word ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಮಾಡಿಕೊಂಡು ನೀವು ಯಾರು ಕಲೆಕ್ಟರ್ ಇರ್ತಾರೆ ಅವ್ರ ಹತ್ರ ನೀವು ಇದನ್ನು ಕೊಡ್ಬೋದು. ಸೊ ಅಲ್ಲಿ ಹೋಗಿ ಅವ್ರು ಕಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಲಿಸ್ಟ್ ಆಫ್ ಲೆಟರ್ಸ್ ಅಂತ ಬರುತ್ತೆ. ಸೊ ಅಂದರೆ ಒಂದು ಪರ್ಟಿಕ್ಯುಲರ್ ಲೋನ್ದು ಯಾವ್ಯಾವ ಲೆಟರ್ಸ್ ಜನ್ರೇಟ್ ಆಗುತ್ತೆ ನಮ್ಮ ಸಾಫ್ಟ್ವೇರಿಂದ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ನಮ್ಮ ಸಾಫ್ಟ್ವೇರಿಂದ ಅಂತ ಲೋನ್ಗೆ ಯಾವ್ಯಾವ ರೀತಿಯ ಲೆಟರ್ ಜನ್ರೇಟ್ ಆಗುತ್ತೆ. ಸೊ ಇಲ್ಲಿ ವೆಲ್ಕಮ್ ಲೆಟ್ರು, ಲೋನ್ ವೆಲ್ಕಮ್ ಲೆಟ್ರು, ಸ್ಯಾಂಕ್ಷನ್ ಲೆಟ್ರು, ಸ್ಟೇಟ್ಮೆಂಟ್ ಆಫ್ ಅಕೌಂಟ್, ಇಂಟ್ರೆಸ್ಟ್ ಸರ್ಟಿಫಿಕೇಟು, ಲೋನ್ ಅಗ್ರಿಮೆಂಟು, ಲೋನ್ ಸಮ್ಮರಿ ರಿಪೋರ್ಟು. ಸೊ ಅದೇ ಥರ ಡಿಸ್ಬರ್ಸ್ಮೆಂಟು, ಒಂದು ಪ್ರಾಮಿಸರಿ ನೋಟು, ಅದಾದಮೇಲೆ ನಿಮಗೆ ಪೆಂಡಿಂಗ್ ಪೇಮೆಂಟ್ಸು, ಫಾರ್ಮ್ ನಂಬರ್ 6 ಇವೆಲ್ಲ ಡೀಟೇಲ್ಸು, ಲಿಸ್ಟ್ ಆಫ್ ಲೆಟರ್ಸ್ ಎಲ್ಲ ನಿಮಗೆ ನಮ್ಮ ಸಾಫ್ಟ್ವೇರಿಂದ ಸಿಗುತ್ತೆ. ಸೊ ಅದಾದಮೇಲೆ ಅಪ್ಲೈಡ್ ಲೋನ್ ರಿಪೋರ್ಟ್ಸು, ಅಂದರೆ ನೀವು ಲೋನ್ ಯಾವ ಲೋನ್ ಅಪ್ಲೈ ಅದು ಅದರ ಸ್ಟೇಟಸ್ ಏನಿದೆ ನೀವು ಅಪ್ಲೈಡ್ ಲೋನ್ ರಿಪೋರ್ಟ್ಸಲ್ಲಿ ಇಲ್ಲಿ ಚೆಕ್ ಮಾಡ್ಕೊಬೋದು. ಅದರ ಸ್ಟೇಟಸ್ ಏನಿದೆ, ಅದರ ಡಿಸ್ಬರ್ಸನ್ ಹೆಂಗಿದೆಯಾ, ಫಂಡಿಂಗ್ ಇದೆಯಾ, ಅದರದ್ದೇನು ಸ್ಟೇಟಸ್ ಆಗಿದೆ ಅದನ್ನು ಡೀಟೇಲ್ಸ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಸೊ ಇಲ್ಲಿ ನಿಮಗೆ ಸಿಗುತ್ತೆ ಅಪ್ರೂವ್ಡು, ಡಿಸ್ಬರ್ಸ್ಡು ಏನಾಗಿದೆ ಅದರ ಸ್ಟೇಟಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ನಿಮಗೆ ವಿತೌಟ್ EMI ಏನಾದರೂ ನೀವು ವಿತೌಟ್ EMI ಲೋನ್ ಏನಾದರೂ ತೊಗೊಂಡ್ರೆ ಅದರ ಡ್ಯೂ ರಿಪೋರ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೀವು ಇಲ್ಲಿಂದ ನೋಡ್ಕೋಬೋದು. ಸೊ ಇಷ್ಟು ನಿಮ್ಗೆ ಲೋನ್ ರಿಲೇಟೆಡ್ ರಿಪೋರ್ಟಲ್ಲಿ ಸಿಗುತ್ತೆ. ಓಕೆ, ಸೊ ಇದು ನಿಮ್ಮದು ಲೋನ್ ರಿಲೇಟೆಡ್ ಡೀಟೇಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ.